ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಇವತ್ತು ಏನೇನು ಟ್ರೇಡ್ ಮಾಡಿದ್ವಿ, ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಇತ್ತು, ಪ್ಲಸ್ ಆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಬೇಕಂದ್ರೆ ಯಾವ ಥರ ಅದೆಲ್ಲ ನೋಡೋಣ. ಓಕೆ, ಟೆಲಿಗ್ರಾಮ್ ಜಾಯ್ನ್ ಆಗಬೇಕಂದ್ರೆ ನಮ್ಮ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಥರ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ಆರ್ ಎನಿ ಎನ್ಕ್ವೈರೀಸ್ ಕೋರ್ಸ್ ರಿಲೇಟೆಡ್ ಆಫ್ಲೈನ್ ಆನ್ಲೈನ್ ಇಲ್ಲೊಂದು ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಇನ್ ಕೇಸ್ ಕಾಲ್ ಕನೆಕ್ಟ್ ಆಗಿಲ್ಲ ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ ರಿಪ್ಲೈ ಬರುತ್ತೆ. ಓಕೆ, ನನ್ನ ಅನಾಲಿಸಿಸ್ ಏನು ಮಾಡಿದ್ವಿ ಒಂದ್ಸಲ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಅನಾಲಿಸಿಸ್ ಅನ್ನೋದು 2 ಗಂಟೆಗೆ ಮಾಡಿದ್ದು. ಓಕೆ, ಆ ವಿಡಿಯೋದಲ್ಲಿ ಇರುತ್ತೆ, ಟೈಮ್ ನೀವು ನೋಡ್ಕೋಬೋದು. 2 PM ಮಾಡಿ ಲೆವೆಲ್ಸ್ ಹಾಕಿ ಕೊಟ್ಬಿಟ್ಟು ಹೋಗಿದ್ದೆ, ಅದ್ರ ಮೇಲೆ ಮಾರ್ಕೆಟ್ ಎಲ್ಲಿ ಹೋಗಿಲ್ಲ. ಕೇಳಿಸ್ಕೊಳ್ಳಿ, ಇಲ್ಲಿ ಮಾರ್ಕೆಟ್ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು. ಈ ಸಪೋರ್ಟ್ ಬ್ರೇಕ್ ಆದರೆ ಸೆಲ್ಲಿಂಗ್ ನಾನು ಲೈವಲ್ಲಿ ಟೆಲಿಗ್ರಾಮಲ್ಲಿ ನಾನೇ ಅಪ್ಲೋಡ್ ಮಾಡ್ತೀನಿ. ಅಪ್ಡೇಟ್ ಕೇಳಿಸ್ಕೊಂಡ್ರಲ್ವಾ? ಈ ಆ ನಂಬರ್ ನೋಡಿ, 25,240. ಅದರಲ್ಲಿ ಏನು ಹೇಳಿದ್ವು ಅಂದರೆ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ. ಈ ಸಪೋರ್ಟ್ ಬ್ರೇಕ್ ಆದರೆ ನಾನೇ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದು ಕರೆಕ್ಷನ್ ಬಂದಿಲ್ಲ, ಬೈಯಿಂಗ್ ಪ್ಲಾನ್ ಆಗಿದೆ. ಓಕೆ, ಇವಾಗ ನಿಮಗೆ ಸುಮಾರು ಸತಿ ಹೇಳಿರ್ತೀನಿ ನಾನು, ನಮ್ಮ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಏನಾಗುತ್ತೆ ಅಂತ. ರೆಸಿಸ್ಟೆನ್ಸ್ ಅನ್ನೋದು ಬ್ರೇಕ್ ಆದರೆ ಅದು ಸಪೋರ್ಟ್ ಆಗುತ್ತೆ. ಈಗ ಸಪೋರ್ಟ್ ಬ್ರೇಕ್ ಆದರೆ ಮತ್ತೆ ನೆಕ್ಸ್ಟ್ ಮೇಜರ್ ರೆಸಿಸ್ಟೆನ್ಸ್ ಎಲ್ಲಿದೆ ಅಲ್ಲಿವರೆಗೂ ಹೋಗಿದೆ, ಎಕ್ಸಾಕ್ಟ್ ಅದೇ ಲೆವೆಲ್ ಹತ್ರ ನಿಂತಿದೆ. ರೈಟ್, ಇದು ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಓಕೆ, ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ ಇತ್ತು ನೋಡೋಣ. ಇದು ಟೆಲಿಗ್ರಾಮ್ ನೋಡ್ಕೊಳ್ಳಿ. ಬೆಳಿಗ್ಗೆ ಗುಡ್ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿ ಸಿ ಕಾಲ್ ಬಿಟ್ಟು ಬೇರೆ ಏನು ಅಪ್ಡೇಟೇ ಇಲ್ಲ. ಬೆಳಿಗ್ಗೆ 9:24 ಸಿ ಕಾಲ್ ಕೊಟ್ಟಿರೋದು. ಅಲ್ಲಿಂದ ಮಾರ್ಕೆಟ್ ಏನಾಗಿದೆ ಅಂತ ನೀವು ನೋಡ್ಕೋಬೋದು. ಓಕೆ, ಅದಾದಮೇಲೆ ಫಾರೆಕ್ಸಲ್ಲಿ ಟ್ರೇಡ್ ಮಾಡಿಸಿದ್ವಿ, ಲೈವ್ ಟ್ರೇಡ್. ಇದು ನೋಡಿ, ಇದು ಎಂಟ್ರಿ, ಇದು ಟಾರ್ಗೆಟ್. ಇಲ್ಲಿಟ್ಟಿದ್ವಿ, ಅದು ಟಾರ್ಗೆಟ್ ಬಂದಿದೆಯಾ ಇಲ್ಲ ಅಂತ ನೋಡಿ. ಇದು ಟಾರ್ಗೆಟ್, ಎಕ್ಸಾಕ್ಟ್ ಟಾರ್ಗೆಟ್ ಬಂದಿದೆ, ಪಿನ್ ಟು ಪಿನ್ ಟಾರ್ಗೆಟ್ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗಳೆಲ್ಲ ಇಲ್ಲಿದ್ದಾವೆ. ಸ್ಕ್ರೀನ್ಶಾಟ್ಗಳು ನೋಡ್ಕೊಳ್ಳಿ. ಒಂದು $221 ಇದೆ, ಇನ್ನೊಂದು $9 ಇದೆ, ಇನ್ನೊಂದು 6, ಇನ್ನೊಂದು 59, 73. ಎಲ್ಲ ರಿಯಲ್ ಟ್ರೇಡ್ಸ್, ಪೇಪರ್ ಟ್ರೇಡ್ಸ್ ಎಲ್ಲ. ಆಮೇಲೆ ಓಕೆ, ಇದು ಇವತ್ತಿನ ಅನಾಲಿಸಿಸ್ ಮಾಡಿರೋ ವಿಧಾನ, ಲೈವ್ ಟ್ರೇಡ್ ಮಾಡಿರೋ ವಿಧಾನ ಎಲ್ಲ ವರ್ಕ್ ಆಗಿದೆ. ಈಗ ನಾಳೆ ಏನು ಮಾಡಬೇಕು? ನಾಳೆ ಬ್ಯಾಂಕ್ ನಿಫ್ಟಿ ನಾಳೆ ನೋಡ್ಕೊಳ್ಳಿ. ನಿಫ್ಟಿ ಲೆವೆಲ್ಸ್ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಇಲ್ಲಿವರೆಗೂ ITM ಕಡೆ ಪ್ಲ್ಯಾನ್ ಮಾಡ್ತೀನಿ ನಾನು. ಈ ಗ್ರೀನ್ ಕಲರ್ 25,280 ಲೈನ್, ಈ ಗ್ರೀನ್ ಕಲರ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್, ಇದಕ್ಕೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ. ಇದು ನನ್ನ ವ್ಯೂ ಮಾತ್ರ, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದನ್ನು ನೋಡಿಕೊಂಡ್ರೆ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿಕೊಂಡ್ರೆ ಅದಕ್ಕೂ ನಮಗೂ ಸಂಬಂಧನೂ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಬ್ಯಾಂಕ್ ನಿಫ್ಟಿ ಕೂಡ ನೋಡ್ಕೊಳ್ಳಿ. ಇದು ಲೆವೆಲ್ಸ್. ಓಕೆ, ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಅದರ ಐ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಈ 56,700 ಈ ಲೈನ್ ಬ್ರೇಕ್ ಆಗಿದೆ ಅಂದರೆ ಇದ್ರ ಕೆಳಗಡೆ ನಾನು ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ. ಇದ್ರ ಸೆಂಟ್ರಲ್ಲಿ ನಾನು ಟ್ರೇಡ್ ಮಾಡಲ್ಲ, ನೋ ಟ್ರೇಡ್. ಓಕೆ, ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್, ಇದು ನೋ ಟ್ರೇಡ್. ಓಕೆ, ಇದು ನನ್ನ ವ್ಯೂ ಮಾತ್ರ, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್.